ಹಾಯ್ ಎಲ್ರಿಗೂ 99 ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ನಾನು ನಮ್ಮ ಫ್ರೆಂಡು ತೃಪ್ತಿ ಗೌಡ ಅವರು ಒಂದು ಜಾಗನ ಎಕ್ಸ್ಪ್ಲೋರ್ ಮಾಡೋಕೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಮುಂಚೆ ಒಂದು ಸತಿ ಬಂದಿದೆ, ಬಟ್ 4 ಗಂಟೆ ಕ್ಲೋಸಿಂಗ್ ಟೈಮ್ ಆಗಿರೋದ್ರಿಂದ ಅವಾಗ ಬರೋಕ್ಕಾಗಲಿಲ್ಲ. ಸೊ ಇವಾಗ ಬಂದಿದ್ದೀವಿ ಫೈನಲಿ. ವಾಯನಾಡಲ್ಲಿ ಒಂದು ಫೇಮಸ್ ಸ್ಪಾಟ್ ಅಂತಲೇ ಹೇಳ್ಬೋದು, ಎಡಕ್ಕಲ್ ಕೇವ್ಸ್. ಸೂಪರ್ ಆಗಿದೆ ಅಂತ ಒಂದು ಸತಿ ನೋಡೋಣ. ಆಲ್ಮೋಸ್ಟ್ ಒಂದು ಟ್ರೆಕ್ ಮಾಡಬೇಕು. ಟ್ರೆಕ್ ಮಾಡೋಕ್ಕೆ 1.5 ಅವರ್ ಕಿಲೋಮೀಟ್ರಿಂದ. ಸೊ ಆರ್ ಯು ರೆಡಿ ಟು ಎಕ್ಸ್ಪ್ಲೋರ್? ಏನು ಹೇಳ್ತೀರಾ? ಏನು ಹೇಳಿ, ಎಕ್ಸೈಟೆಡ್, ವೆರಿ ಮಚ್ ಎಕ್ಸೈಟೆಡ್. ನಾನು ಇದೊಂದು ಮೂವಿ ಇದೆ ಗೊತ್ತಾ, ಫೇಮಸ್ಸು, ನಿಮ್ಗೆ ಗೊತ್ತಿಲ್ಲ, ಎಡಕಲ್ ಗುಡ್ಡದ ಮೇಲೆ ಅಂತ ಕನ್ನಡದಲ್ಲಿ ಒಂದು ಮೂವಿ ಇದೆ, ಹಳೆ ಮೂವಿ. ಓಕೆ. ಸೊ ಅದ್ರ ಬಗ್ಗೆ ಮೂವಿಯಲ್ಲಿ ನೋಡ್ತೀರಾ. ನೀವು ರೆಡಿ ಆಗ್ಬಿಟ್ಟಿದ್ದೀರಾ, ಬ್ಯಾಗೆಲ್ಲ ಹಾಕೊಂಡು ರೆಡಿ ಆಗಿದ್ದಾರೆ. ಡೋರಾ ವುಮೆನ್ ಥರ ರೆಡಿ ಆಗ್ಬಿಟ್ಟಿದ್ದೀರಾ. ಎಸೆನ್ಷಿಯಲ್ಸ್ ಇಟ್ಕೋಬೇಕಲ್ಲಪ್ಪ. ನೀವಂತೂ ಏನಿಲ್ಲ, ಕೈಯೆಲ್ಲ ಆಡ್ಸ್ಕೊಂಡ್ ಬರ್ತಾರೆ ಇವರು, ಏನಿಲ್ಲ ಗಾಳಿ ಬೀಸ್ಕೊಂಡು. ಸೊ ಇಲ್ಲಿ ಆ್ಯಕ್ಚುಲಿ ಪಾರ್ಕಿಂಗ್ ಸ್ಪೇಸ್ ಅಂತೂ ಸಿಕ್ಕಾಪಟ್ಟೆ ಇದೆ. ನಮ್ಮ ನಂಬರ್ ಕೊಡ್ತಾರೆ, ಟೋಕನ್ನು 1 2 3 9 ಅಂತ. ಸೊ ಅದ್ರ ಪ್ರಕಾರ ನಾವು ನಿಲ್ಲಿಸ್ಬೇಕಾಗುತ್ತೆ. ಬಟ್ ಏನಂದರೆ ಇಲ್ಲಿ ನಮ್ಗೆ 9 ಅಂತ ಕೊಟ್ಟಿದ್ರು, ಬಟ್ 2 ಕಿಲೋಮೀಟ್ರ್ ಹಿಂದೆ ಇದೆ 9 ನಂಬರು. ಸೊ ಅಲ್ಲಿಂದ 2 ಕಿಲೋಮೀಟ್ರ್ ವಾಕ್ ಮಾಡಬೇಕು. ಅಲ್ಲಿ 50 ರೂಪಾಯಿ ಕೊಟ್ವಿ, ಮತ್ತು ಎಕ್ಸ್ಟ್ರಾ ಇಲ್ಲಿ 40 ರೂಪಾಯಿ ಕೊಟ್ವಿ, ಪಕ್ಕದಲ್ಲಿ ಪಾರ್ಕಿಂಗ್ ಸ್ಪೇಸ್ ಇದೆ ಅಂತ. ಸೊ ಇಲ್ಲಿಂದ ವಾಕ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿ ಟಿಕೆಟ್ಸ್ ಎಲ್ಲ ತೊಗೊಬೇಕು. ಹೋಗೋಣ. ಓಕೆ, ನೀವು ವಾಕ್ ಮಾಡಿ ಎಷ್ಟು ದಿನ ಆಯಿತು ಈ ಥರ? ಸುಮಾರು ವರ್ಷ ಆಯ್ತಲ್ಲ? ಸುಮಾರು ವರ್ಷ ಏನಿಲ್ಲ, ನಾನು ಟ್ರೆಕ್ಸ್ ಮಾಡ್ತಾ ಇರ್ತೀನಿ, ನೀವು ಮಾಡಲ್ಲ ಇನ್ನು. ಹೌದೌದು, ಇವರು ಜಿಮ್ಗೆ ಹೋಗ್ತಾರೆ ಅಷ್ಟೇ. ಮಾಡ್ತಾ ಇದೀವಿ ನಾವು. ಆ್ಯಕ್ಚುಲಿ ಜಿಮ್ಮಲ್ಲೇ ಇನ್ಕ್ಲೈನ್ ವಾಕ್ ಮಾಡ್ತೀವಿ, ಅದೇ ಟ್ರೆಕ್ ಥರನೇ ಇದೆ. ಇನ್ಕ್ಲೈನ್ ವಾಕ್ ಅಂದರೆ ಇದೇ ಥರನೇ ಇರುತ್ತೆ ಆ್ಯಕ್ಚುಲಿ, ಹೇಳ್ಬೇಕು. ಬನ್ನಿ, ವಾರಕ್ಕೆ ಒಂದ್ಸತಿ ಟ್ರೆಕ್ ಬನ್ನಿ ನನ್ನ ಜೊತೆ. ನೋಡ್ಬೋದು, ಎಲ್ಲ ಐಟಮ್ಸ್ ಎಲ್ಲ ಇದೆ ಇಲ್ಲೇ ಇಟ್ಟಿದ್ದಾರೆ. ಬ್ಯಾಗ್ಸು ಎಲ್ಲ ಸಿಕ್ಕಾಬಡೆ ಕೂಲಾಗಿದೆ, ಪೀಸ್ ಆಗಿದೆ. ನಾನು ತುಂಬ ಬಿಸಿಲಿರುತ್ತೆ. ಬಟ್ ಇಲ್ಲೂ ವೀಕೆಂಡ್ಸ್ ಟೈಮಲ್ಲ ಲಿಮಿಟೆಡ್ ನಂಬರ್ ಆಫ್ ಪೀಪಲ್, ಇಷ್ಟು ಜನ ಅಂತ ಇದ್ದರೆ ಅಷ್ಟೇ ಫಿಕ್ಸು. ಅದ್ರ ಮೇಲೆ ಒಬ್ರು ಬಿಡಲ್ಲ, ಅಷ್ಟು ಸ್ಟ್ರಿಕ್ಟ್ ಮಾಡ್ತಾರೆ ಇಲ್ಲಿ. ಏನು ನಂಬರ್ ಆಫ್ ಪೀಪಲ್ ಇಷ್ಟು ಜನ ಅಂತ ಕೌಂಟ್ ಮಾಡ್ತಾರಾ? ಹೌದು. ಯಾಕೆ? ಏನಕ್ಕಂದರೆ ಜನ ಜಾಸ್ತಿ ಆದರೆ ಇಲ್ಲಿ ಸುಮ್ಮನೆ ಇದಾಗುತ್ತೆ ಅಂದ್ಬಿಟ್ಟು ಲಿಮಿಟ್ ಇದು ಮಾಡಿದ್ದಾರೆ. ನಿಮಗೆ ಗೊತ್ತಾ? ಗೊತ್ತು. ಲಾಸ್ಟ್ ಟೈಮ್ ಬಂದಾಗ ಬಿಟ್ಟಿರಲಿಲ್ಲ, ಟೈಮಿಂಗ್ಸು ಇತ್ತು, ಅದು ಪ್ರಾಬ್ಲಮ್ ಆಗಿದೆ. ಇಲ್ಲ, ಟೈಮಿಂಗ್ಸ್ ಪ್ರಾಬ್ಲಮ್ ಆಗಿರುತ್ತೆ. ಎಂಟ್ರೆನ್ಸಲ್ಲಿ ಬರ್ತಾ ಇಲ್ಲಿ ನೋಡ್ತಿರ್ಬೋದು, ಸುಮಾರು ವರ್ಷಗಳ ಮುಂಚೆ ಈ ಥರ ಒಂದು ಇದು ಮಾಡಿದ್ದಾರೆ, ಕಲ್ಲಲ್ಲಿ ಯಾವ ಥರ ಒಂದು ಕಾವಿಂಗ್ಸ್ ಮಾಡಿದ್ದಾರೆ ನೋಡಿ. ಇದೆಲ್ಲ ನೋಡಿದ್ರೆ ಏನು ಅನಿಸುತ್ತೆ? ಏನು ಡಿಫೈನ್ ಮಾಡುತ್ತೆ ಇದನ್ನು ನೋಡಿದ್ರೆ ನೀವು? ಇದು ಶಿವಲಿಂಗ ಅನಿಸ್ತಾ ಇದೆ ನನಗೆ. ಹಾಂ, ಶಿವಲಿಂಗ ಇಲ್ಲಿ ನೋಡಿ, ಶಿವಲಿಂಗದಿಂದ ಪ್ರಭೆ ಹೊರಗೆ ಬರ್ತಾ ಇದೆ, ರೇಸ್. ಸೊ ಮೇ ಬಿ ಎನರ್ಜಿ. ಹರ್ಮಿಟೇಜ್ ಅಂತ ಹಾಕಿದ್ದಾರೆ. ಹರ್ಮಿಟೇಜ್ ಅಂದರೆ ಓಲ್ಡನ್ ಸಿವಿಲೈಸೇಷನ್ ಬಗ್ಗೆ ಏನೋ ಇರುತ್ತೆ ಅನ್ಕೋತೀನಲ್ಲ. ಹರ್ಮಿಟೇಜ್ ಅಲ್ಲೂ ಇದೆ, ಈ ಸೈಡ್ದು ಅದಕ್ಕೂ ಇದಕ್ಕೂ ಎಡಕ್ಕಲ್ ಹರ್ಮಿಟೇಜ್ ಅಲ್ಲೇನೋ ಇದೆ ನೋಡಿ ಬೋರ್ಡ್. ಸೊ ಇದು ಕಲ್ಲೆಲ್ಲ ಕೆತ್ತಿ ಹೆಂಗೆ ಮಾಡೋರು ನೋಡಿ, ಸೂಪರ್ ಆಗಿದೆ. ಬಟ್ ಇದು ಹಳೆ ಕಾರ್ವಿಂಗ್ಸ್ ಏನಲ್ಲ, ಇದೆಲ್ಲ ಈಗ ರೀಸೆಂಟ್ ಆಗಿ ಮಾಡಿಲ್ಲ. ಬಟ್ ಗೂಗಲಲ್ಲಿ ನೋಡಿದಾಗ ಇದು ಹಳೇದೇ ಅಂತ ಇತ್ತಪ್ಪ, ಈಗ ಮಾಡಿರೋ ಥರ ಇದೆ. ಬಂಡೆ ಹಳೇದು, ಕಾರ್ವಿಂಗ್ಸ್ ಹೊಸದು. ಓಕೆ, ಇದು ನೋಡಿ ಎಡಕ್ಕಲ್ ಹರ್ಮಿಟೇಜ್ ಪಾರ್ಕಿಂಗ್ ಅಂತ ಇದೆ. ಇದೇನೋ ಬೇರೆ ಏನೋ ಇರಬೇಕೇನೋ, ಇಲ್ಲಿ ಬೇರೆ ಪ್ಲೇಸ್ ಅಲ್ಲ. ಇಲ್ಲಿ ಪಾರ್ಕಿಂಗ್ ಬಿಡಲ್ಲ ಅನ್ಸುತ್ತೆ, ಕ್ಲೋಸ್ ಇದೆ ಅಲ್ಲ. ಓಕೆ, ಸೊ ವಾಕ್ ಹೋಗೋಣ ಬನ್ನಿ. ಬೇಗ ಬೇಗ ಬನ್ನಿ. ಏನು ಸ್ಲೋ ಆಗಿ ನಡ್ಕೊಂಡ್ಬರ್ತೀವಿ? ಯಾರು? ನಾನು ಇಷ್ಟ ತನಕ ಸ್ಲೋ ಆಗಿ ವಿಡಿಯೋ ಮಾಡ್ಕೊಂಡು ಎಲ್ಲ ಕಡೆ ಸುತ್ಕೊಂಡು ನಿಂತಿದ್ರು. ಸುಮ್ಮನೆ ಕಾರ್ಡಿಯೋ ಮಾಡ್ಬೇಕು ನೀವು. ನಿಮಗಿಂತ ನಾನು ಸೀನಿಯರ್ ಇದರಲ್ಲೆಲ್ಲ. ಬನ್ನಿ. ಹೌದೌದು. ನೀವು ಫಸ್ಟ್ ಟ್ರೆಕ್ ಯಾವ್ದು ಮಾಡಿದ್ದು ನಿಜ ಹೇಳಿ, ಒಪ್ಕೊಳ್ಳಿ. ನೀವು ಫಸ್ಟ್ ಟೈಮ್ ಟ್ರೆಕ್ ಯಾವ್ದು ಮಾಡಿದ್ದು ಹೇಳಿ? ಫಸ್ಟ್ ಟ್ರೆಕ್ಕು ಕುಮಾರ ಪರ್ವತ ಮಾಡಿ ನಾನು. ಸುಳ್ಳು. ಹೌದು, ಸುಳ್ಳು. ಇದೇನಿದು? ಪ್ಲಾಸ್ಟಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಇರ್ಬೋದು ನಿಮ್ಮ ಪ್ರಕಾರ? ಇಲ್ಲಿಂದ 1 ಕಿಲೋಮೀಟ್ರ್ ಇರ್ಬೋದು. 1.2 ಕಿಲೋಮೀಟರ್ಸ್ ಇದೆ. 1.2ನಾ? ಫುಲ್ ಸ್ಟೀಪ್. ದೂರದಲ್ಲಿ ಒಂದು ಕಾಣಿಸ್ತಿದೆ ನೋಡಿ, ಅದೇನಾ ನಿಮ್ಮ ಪ್ರಕಾರ? ಅದೇ ಅಂತ ಅಂದ್ಕೊಂಡಿದ್ದೀನಿ ನಾನು. ಅದೇ ಅಂತ ಅಂದ್ಕೊಂಡಿದ್ದೀರಾ? ಓಕೆ, ಇವಾಗ ಆಲ್ಮೋಸ್ಟ್ ಒಂದು 10 ನಿಮಿಷ ನಡ್ಕೊಂಡು ಬಂದಿದ್ದೀವಿ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಪರವಾಗಿಲ್ವಾ? ಹಾಂ, ಪರವಾಗಿಲ್ಲ, ಚೆನ್ನಾಗಿತ್ತು. ನಾನು ಲೂಸರ್ಸ್ ಬಿಟ್ಟಿದ್ದೀನಿ, ಸ್ವಲ್ಪ ಶಕೆ ಆಗ್ತಾ ಇದೆ. ಹಾಂ, ರಬ್ಬರ್ ಬ್ಯಾಂಡ್ ಹಾಕ್ತೀನಿ ಈಗ. ಎ ಸಿ ಆನ್ ಮಾಡ್ಕೊಳ್ಳಿ. ಎ ಸಿ ಪೋರ್ಟಬಲ್ದು ಒಂದು ಫ್ಯಾನ್ ತರಬೇಕಾಗಿತ್ತು. ಬ್ಯಾಂಬೂ ರೈಸ್ ಪಾಯಸಮ್ ಅಂತೆ, ಏನದು ಸ್ಪೆಷಲ್? ಬ್ಯಾಂಬೂ ಅಲ್ಲಿ ರೈಸ್ ಪಾಯಸ ಮಾಡ್ತಾರಾ? ಬ್ಯಾಂಬೂ ರೈಸ್ ಬರುತ್ತೆ ಗೊತ್ತಾ ನಿಮಗೆ? ಅಕ್ಕಿ ಬರುತ್ತೆ, ಅದು ಫುಲ್ಲು ದೊಡ್ಡದಾದ್ಮೇಲೆ. ಇದೇನಿದು? ತೆಂಗಿನಕಾಯಿ ಚಿಪ್ಪಲ್ಲಿ ಏನು ಇಟ್ಟವ್ರೆ? ಡಿಸೈನ್ ಮಾಡಿರೋದು. ಉದ್ದಿನ ಕಡ್ಡಿ ಇಡೋಕ್ಕ ನೋಡಿ. ಕೇರಳ ಬ್ರೇಕ್ಫಾಸ್ಟ್ ಮಾಡೋದು, ಪುಟ್ಟು ಮಾಡೋದು. ನೋಡೋರೆ, ಏನು ಮಾಡ್ತಾ ಇರಾ? ವಿಡಿಯೋ ಮಾಡ್ತಾ ಇರಾ? ಸೊ ಅಲ್ಲಿ ನೋಡಿ, ಅದು ಬೆಟ್ಟನ ಕೇವಾ ಅದು ಕಾಣಿಸ್ತಾ ಇರೋದು? ಯಾವುದು? ಅಲ್ಲಿ ಇದು ಬೆಟ್ಟ ಅನಿಸುತ್ತೆ. ಸೊ 100 ರೂಪೀಸ್ ಕೊಟ್ಟಿದ್ದೀವಿ ಟಿಕೆಟ್ಗೆ.
ಈಗ ಟಿಕೆಟ್ಸ್ ಎಲ್ಲ ತೊಗೊಂಡಿದ್ದೀವಿ. ಆಲ್ಮೋಸ್ಟು ಪರ್ ಪರ್ಸನ್ 50 ರೂಪೀಸ್ ಆಗುತ್ತೆ. ಆ್ಯಂಡ್ ಟಾಯ್ಲೆಟ್ ಕೂಡ ಇಲ್ಲೇ ಇದೆ. ಸೊ ಇಲ್ಲಿಂದ ನಾವು ತಿರ್ಗಾ ನಡ್ಕೊಂಡು ಹೋಗ್ಬೇಕಾಗುತ್ತೆ. ಅಲ್ಲಿ ತನಕ ಇದೆ ನೋಡ್ತಿರ್ಬೋದು ಟಿಕೆಟ್ಸ್. ಟಿಕೆಟ್ ಕೇವ್ ಒಳಗೆ ಹೋಗ್ತಾರಂತಾರೇ ಫೀಲ್ ಬರ್ತಿಲ್ವಾ ನಿಮಗೆ? ಸೊ ಆ ಥರ ನೋಡ್ಬೋದು. ಫುಲ್ ನೆರಳು, ಎಷ್ಟೇ ಬಿಸಿಲಿದ್ರೂ ಒಳಗೆ ಬರಲ್ಲ, ಅಷ್ಟು ನೆರಳಿದೆ. ಸೊ ಎಂಟ್ರೆನ್ಸ್ ಇದು, ಅಲ್ಲಿಂದ ಸ್ಟೆಪ್ಸ್ ಹತ್ಕೊಂಡು ಮೇಲ್ಗಡೆ ಹೋಗಬೇಕು ಟ್ರೆಕ್ಕಿಂಗ್ಗೆ. ಸ್ಟೆಪ್ಸು ಸ್ಟಾರ್ಟ್ ಆಗುತ್ತೆ. ಚೆನ್ನಾಗೇ ಮಾಡಿಟ್ಟಿದ್ದಾರೆ, ಆರಾಮಾಗಿ ವಾಕ್ ಮಾಡ್ಕೊಂಡು ಹೋಗ್ಬೋದು. ಸೊ ಇಲ್ಲಿಂದ ಹಂಗೇ ನಡ್ಕೊಂಡು ಹೋಗಿ, ಅಲ್ಲಿ ನೋಡಿ ನಡ್ಕೊಂಡು ಹೋಗ್ತೇವೆ. ಹಿಂಗೇ ಮೇಲ್ಗಡೆ ನಡ್ಕೊಂಡು ಹೋಗ್ಬೇಕು. ನೋಡೋಣ ನಮ್ಮ ತೃಪ್ತಿಗೌಡ ಅವರು ನಡೀತಾರ ಇಲ್ವಾ ಅಂತ. ನಾನು ನಡೀತೀನಿ, ಆದರೆ ಸ್ವಲ್ಪ ಸ್ಲೋ. ನಾನು ಅಷ್ಟೇ ಸ್ಲೋನಾ? ಓಕೆ ಬನ್ನಿ. ಕಾಫಿ ಬೈಟ್ ಬೇಕಾ? ಹಾಂ, ಕಾಫಿ ಬೈಟ್ ನನಗೆ ಬೇಡಪ್ಪ, ನಾವು ಶುಗರ್ ಎಲ್ಲ ತಿನ್ನಲ್ಲ. ಐ ಡೋಂಟ್ ಈಟ್ ಬರೀ ಶುಗರ್ ಚಾಕ್ಲೇಟ್ಸ್. ಇವ್ರು ಬೇಕಾದಾಗೆಲ್ಲ ತಿಂತಾರೆ, ಇಲ್ಲದೇ ಇರೋ ಟೈಮಲ್ಲಿ ಬಿಲ್ಡಪ್ ಕೊಡ್ತಾರೆ. ಹೇಳಿದ ಮಾತು ಕೇಳಲ್ಲ, ರೂಲ್ಸ್ ಫಾಲೋ ಮಾಡೋ ಐಡಿಯಾನೇ ಇಲ್ಲ. ನಿಮ್ಮನ್ನೆಲ್ಲ ಟೂರಿಸ್ಟ್ ಸ್ಪಾಟ್ಸಲ್ಲಿ ಬ್ಯಾನ್ ಮಾಡ್ಬೇಕು ಗೊತ್ತಾ? ಯಾಕೆ ನಿಮ್ಮ ಹತ್ರ ಬಿಡ್ಬೇಕಾ? ಹೌದು, ನನ್ನ ಬಿಡ್ಬೇಕು, ಯಾಕಂದ್ರೆ ನಾನು ನೀಟಾಗಿ ಇಟ್ಟಿರ್ತೀನಿ. ನಿಮ್ಮ ಥರ ನಾನು ನೀಟಾಗಿ ಇಡ್ತೀನಿ. ವೇಸ್ಟ್ ಎಲ್ಲ ಹೆಂಗ್ ಬಿಸಾಕ್ತಾರೆ ಗೊತ್ತಾ? ವೇಸ್ಟ್ನ ಪೇಪರ್ಸು ಕವರ್ಸ್ ಎಲ್ಲ ಯಾವುದು ಪ್ರಾಡಕ್ಟ್ ಡಿಕಂಪೋಸ್ ಆಗುತ್ತೋ ಆ ಥರ ಪ್ರಾಡಕ್ಟ್ಸ್ ಮಾತ್ರನೇ. ಸೊ ನೋಡ್ಬೋದು ಕೆಳಗಡೆಯಿಂದ ಎಷ್ಟು ಸ್ಟೀಪ್ ಇದೆ ಅಂತ. ಸೊ ಫುಲ್ ಸ್ಟೀಪ್ ಇದೆ ಆ್ಯಕ್ಚುಲಿ. ಮಳೆ ಟೈಮಲ್ಲೆಲ್ಲ ಇಲ್ಲಿ ನೀರು ಹರಿಯುತ್ತೆ. ಬನ್ನಿ ಬನ್ನಿ ಬನ್ನಿ, ಹಿಂಗೆ ಫಾಸ್ಟಾಗಿ ಹತ್ಬೇಕು. ನೀವೇನು ಸ್ಲೋ ಆಗುತ್ತೆ? ಹಾಂ, ಓ ಇಲ್ಲಿ ನೋಡಿ ಒಂದು ಕೇವ್ ಥರ ಸ್ಪಾಟು ಸೂಪರಾಗಿದೆ ಇಲ್ಲಿ. ಬನ್ನಿ ಬನ್ನಿ ಬನ್ನಿ. ಡ್ಯಾಮೇಜ್ ಮಾಡಿದ್ರೆ, ಏನಾದ್ರು ಮಾಡಿದ್ರೆ 5,000 ರೂಪಾಯಿ ಫೈನು ಅಂತ. ಸೊ ಹುಷಾರಾಗಿರಿ, ಏನು ಡ್ಯಾಮೇಜ್ ಮಾಡೋಕೆ ಹೋಗ್ಬಿಡಿ, ಸರಿನಾ? ನಿಮಗೆ ಬೋರ್ಡ್ ಅದು. ಬನ್ನಿ, ಆ ಥರ ಇದೆ ಅಂತ. ಅದು ಒಳಗಿಂದ ಹೋಗ್ಬೇಕು ಹಂಗೆ. ತೃಪ್ತಿಗೌಡ ಅವರೇ ಹೇಳಿ, ಹೇಗೆ ಹೋಗ್ತೀರಾ ನೀವು? ನೋಡೋಣ ಹೇಗೆ ಹೋಗ್ತೀವಿ ನೋಡಿ. ಆರಾಮಾಗಿದೆ, ಸ್ಟೆಪ್ಸ್ ಇದೆ ಅಷ್ಟೇ, ಸ್ವಲ್ಪ ಸ್ಟೀಪ್ ಇದೆ ಹಿಂಗೆ. ಬಟ್ ಸ್ಟೆಪ್ಸ್ ಇದೆ, ಹತ್ಕೊಂಡು ಹೋಗ್ಬೋದು. ನೋಡಿ, ಹಿಡ್ಕೊಳಕ್ಕೂ ಗ್ರಿಪ್ ಇದೆ. ಸೊ ಯಾರು ಬಂದರೆ ಹೆದರ್ಕೋಬೇಡಿ, ಆರಾಮಾಗಿ ಬನ್ನಿ. ಓಕೆ, ಕಾರ್ವಿಂಗ್ಸ್ ಏನೇನೋ ಇದೆ ಇಲ್ಲೆಲ್ಲ. ಇದೆಲ್ಲ ಇವರೇ ಮಾಡಿದಾರ ಅಥವಾ ಏನೋ ಗೊತ್ತಿಲ್ಲ ಅಲ್ಲ? ಮೇ ಬಿ ಇರ್ಬೋದು. ಓಕೆ, ಓ ರಿಯಲ್ ಕೇವ್ ಒಳಗೆ ಬರುತ್ತೆ. ಫಸ್ಟ್ ಟೈಮ್ ಆ್ಯಕ್ಚುಲಿ ಈ ಥರ ಒಂದು ಕೇವ್ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ನಾನು. ಸಕ್ಕತ್ತಾಗಿದೆ ಆ್ಯಕ್ಚುಲಿ. ಸೊ ಇಲ್ಲಲ್ಲಿ ನೋಡುತ್ತಿರ್ಬೋದು, ಸೇಫ್ಟಿ ಗೇಟಲ್ಲಿ ಹಾಕಿದ್ದಾರೆ. ಮೋಸ್ಟ್ಲಿ ಟೈಮಿಂಗ್ಸ್ ಆದಮೇಲೆ ಇದೆಲ್ಲ ಕ್ಲೋಸ್ ಮಾಡ್ತಾರೇನೋ ಅಲ್ಲ. ಸೊ ಹಿಂಗೆ ಬಂದಿದ್ದು ನಾವು ಈ ಕಡೆಯಿಂದ. ಬನ್ನಿ. ಎಷ್ಟು ಕತ್ಲಾಗಿದೆ? ಕತ್ಲೇನಿಲ್ಲ, ಬೆಳಕಿದೆಯಲ್ಲ. ಕೇವ್ ಅಲ್ವಾ, ಅದಕ್ಕೆ. ಬಟ್ ಆದರೂ ಗಾಳಿ ಎಲ್ಲ ನೋಡಿ ಎಷ್ಟು ಕೂಲಾಗಿದೆ. ಎಷ್ಟು ಕಲ್ಲು ಒಳಗಡೆ ಬಿಸಿಲಿದ್ರು ಇಲ್ಲ ಎಷ್ಟು ಕೂಲಾಗಿರುತ್ತೆ. ಮತ್ತು ನೀಟಾಗಿದೆ, ಒಂಥರ ನೀಟ್ ಮೇಂಟೈನ್ ಮಾಡಿದ್ದಾರೆ. ಅದೇ ಕೆಳಗಿಂದ ಹತ್ಕೊಂಡ್ಬಂದರೆ ಇದೊಂದು ಸ್ಪಾಟ್ ಇದೆ, ಇದು ಸೂಪರ್ ಆಗಿದೆ. ಈ ಕಡೆ ಕೂಡ ಎಲ್ಲ ಕ್ಲೀನ್ ಮಾಡೋಕ್ಕೆ, ಮೇಂಟೆನೆನ್ಸ್ ಮಾಡೋಕ್ಕೆಲ್ಲ ಇವರು ಇಲ್ಲೇ ಇರ್ತಾರೆ. ಸೊ ನೆಕ್ಸ್ಟು ಇಲ್ಲಿಂದ ಹಂಗೇ ಮೇಲ್ಗಡೆ ಹತ್ಕೊಂಡು ಹೋಗ್ಬೇಕು. ಮೇಲ್ಗಡೆ ಯಾವ ಥರ ಒಂದು ವ್ಯೂ ಇದೆ ನೋಡಿ. ಇದು ನೋಡಿ ಯಾವ ಥರ ಒಂದಿದೆ ಸ್ಟೇರ್ ಕೇಸು. ಸೊ ಇಲ್ಲಿಂದ ವ್ಯೂ ಕೂಡ ನೋಡ್ಬೋದು ಎಷ್ಟು ಸೂಪರಾಗಿದೆ ಅಂತ. ಸೊ ಮಾನ್ಸೂನ್ ಟೈಮಲ್ಲಂತೂ ಯಾರು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಈ ಜಾಗ ಇನ್ನೂ ಸಾಕಾಗಿರುತ್ತಲ್ಲ, ಸೂಪರ್ ಆಗಿರುತ್ತೆ. ಫುಲ್ ಗ್ರೀನ್ರಿ ಮತ್ತೆ ಫಾಗ್ ಎಲ್ಲ ಇರುತ್ತೆ ಅನ್ಸುತ್ತೆ. ಫಾಗು ಮತ್ತು ನೀರೆಲ್ಲ ಹರಿತಾ ಇರುತ್ತಲ್ಲ ಇಲ್ಲಿ. ಇವಾಗ ಮೇನ್ ಕೇವ್ ಒಳಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ವಾವ್, ಯಾವ ಥರ ಇದೆ ವ್ಯೂ ನೋಡಿ. ಅಪ್ಪ, 6000 ವರ್ಷ ಹಳೆಯದು. ಏನೇನೋ ಬರೆದಿದ್ದಾರೆ, ನಮಗೇನೋ ಅರ್ಥ ಆಗಲ್ಲ. ಆ ಕಾಲದಲ್ಲಿ ಇದ್ದವರೆಲ್ಲ ಬರೆದು ಹೋಗಿರೋದು. ಸೊ ಇದು ಒಂದೊಂದಕ್ಕೂ ಮೀನಿಂಗ್ ಇದೆ. ಸೊ ಇಲ್ಲಿ ಗೈಡ್ ಇರ್ತಾರೆ, ಬೇಕಾದ್ರೆ ಅವ್ರ ಹತ್ರ ಕಡೆ ನೀವು ಕರೆಸ್ಕೊಂಡು ಎಕ್ಸ್ಪ್ಲೈನ್ ಮಾಡಿಸ್ಕೊಬೋದು ಏನೇನು ಬರ್ದಿದ್ದಾರೆ ಅಂತ. ಬಟ್ ಸುತ್ತ ಫುಲ್ಲು ಏನೇನೋ ಬರ್ದಿದ್ದಾರೆ ನೋಡಿ. ನಮ್ಗೆ ಗೆರೆ ಥರ ಕಾಣಿಸುತ್ತೆ, ಬಟ್ ಅದರಲ್ಲೂ ಒಂದು ಲ್ಯಾಂಗ್ವೇಜ್ ಇದೆ ಆ್ಯಕ್ಚುಲಿ. 6000 ವರ್ಷಕ್ಕೆ ಮುಂಚೆ ಇದು ಕಂಡುಹಿಡ್ದಿರೋದು. ಯಾರೋ ಅವಾಗ ಬ್ರಿಟಿಷ್ ಅವರು ಇದ್ರಲ್ಲ ಆಫೀಸರ್ಸ್, ಅವ್ರು ಹಂಟಿಂಗ್ ಹೋದಾಗ ಈ ಜಾಗ ಬಂದ್ಬಿಟ್ಟು ಕಂಡುಹಿಡ್ದಿದಂತೆ, ಯಾವುದೋ ಹಂಟಿಂಗ್ ಹೋದಾಗ. ಮತ್ತು ಇಲ್ಲೊಂದು ಸ್ಪೆಷಾಲಿಟಿ ಇದೆ, ತೋರಿಸ್ತೀನಿ. ಸೊ ಇಲ್ಲೇನು ಒಂದು ಸ್ಪೆಷಾಲಿಟಿ ಅಂದರೆ ತೆಯ್ಯಮ್ ಅಂತ ಹೇಳ್ತೀವಲ್ಲ, ಸೆಲೆಬ್ರೇಟ್ ಮಾಡ್ತಾರಲ್ಲ ಕೇರಳ ಅಲ್ಲಿ. 6000 ವರ್ಷ ಮುಂಚೆನೇ ಇದನ್ನು ಕಾರ್ವಿಂಗ್ ಮಾಡಿಟ್ಟಿದ್ದಾರೆ, ನೋಡ್ಬೋದು ಕ್ಲೀನಾಗೆ. ಸೊ ಹಿಂಗಿದೆ, ಇದು ನೋಡಿದರೆ ಗೊತ್ತಾಗುತ್ತೆ. ಸೊ ಇದೆಲ್ಲ ನೋಡೋರೆ, ನೀವೇನು ಹೇಳ್ತೀರಾ ಹಿಸ್ಟ್ರಿ ಬಗ್ಗೆ? ಹಿಸ್ಟ್ರಿ ಬಗ್ಗೆ ನೋಡಿ, ನೀವು ಹೇಳ್ದಂಗೆ ಅದು ತಯ್ಯಮ್, ಇದು ನಿಜವಾಗ್ಲೂ 6000 ಇಯರ್ಸ್. 6000 ಇಯರ್ಸ್ ಅಲ್ಲೇ ಇದ್ರಲ್ಲ, 30,000 ಇಯರ್ಸ್ ಹಳೆ ಅನ್ಸುತ್ತೆ. ಹಳೇದು ಅವಾಗ 6000 ವರ್ಷ ಹಳೆ ಅವಾಗ ಇದ್ರಲ್ಲ ಸಿವಿಲೈಸೇಷನು. ಅವರು ಇದ್ರಲ್ಲ
ಇದು ಮಾಡಿ ಇಟ್ಟಿದ್ದಾರೆ, ನಾವು ಬಂದು ನೋಡಬೇಕು ಅಂತ. ಆ ಸೈಡ್ ತೋರ್ಸಿದ್ರಾ? ನಿಮಗೆಲ್ಲ ನೋಡಬೇಕು, ನಿಮಗೆಲ್ಲ ಗೊತ್ತಾಗಬೇಕು ಅಂತ. ನಿಮ್ಮ ತಾತ ಮುತ್ತಜ್ಜ ಬರ್ತಿರೋದು ಇದು. ನಮ್ಮ ತಾತ ಮುತ್ತಜ್ಜ ಎಲ್ಲ ಇಲ್ಲಿ ಬಂದಿದ್ರ? 6000 ವರ್ಷದಿಂದ ಅವರು ಇರ್ಲಿಲ್ಲಪ್ಪ. ಅವ್ರ ತಾತ ಟ್ರೈಬ್ಸ್ ಹಂಗಾದ್ರೆ ಅವಾಗೆಲ್ಲ ನಮ್ಮ ಆನ್ಸೆಸ್ಟರ್ಸ್ ಎಲ್ಲ ಟ್ರೈಬ್ಸ್ ಆಗಿದ್ರು. ಸೊ ಚೆನ್ನಾಗಿದೆ, ಬಂದು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಮಳೆ ಟೈಮಲ್ಲಿ ಇನ್ನೂ ಜಾಸ್ತಿ ನೀರು ಇರುತ್ತೆ ನಾವಿಲ್ಲಿ. ಇಲ್ಲೆಲ್ಲ ನೀರು ಇರ್ಬೋದು, ಬಟ್ ಬಿಸಿಲು ನೆರಳಲ್ಲಿ ಕೂತ್ಕೊಂಡ್ರೆ ತುಂಬಾ ತಣ್ಣಗಿದೆ. ಹೌದು, ಬಟ್ ಮೇಂಟೈನ್ ಮಾಡಿದಾರಲ್ಲ ಕ್ಲೀನಾಗಿ, ಅದೇ ಒಂದು ಮೇನ್. ಈ ಥರ ಒಂದು ಕೇವ್ಸ್ ಅಲ್ಲ ಯೂಶಲಿ ಬ್ಯಾಟ್ ಎಲ್ಲ ಇರುತ್ತೆ, ಬ್ಯಾಟ್ಸ್ ಎಲ್ಲ ಜಾಸ್ತಿ ಇರುತ್ತೆ. ಬಟ್ ಇಲ್ಲಿ ಯಾವುದೇ ರೀತಿ ಬ್ಯಾಟ್ಸ್ ಎಲ್ಲ ಏನೂ ಇಲ್ಲ, ಎಲ್ಲ ಸೂಪರ್ ಆಗಿದೆ ನೋಡಿ. ಫಾರಿನರ್ಸು ಫೋಟೋಸ್ ತೊಗೊಂತವ್ರು ಫ್ಯಾಮಿಲೀಸ್ ಜೊತೆ. ಅಲ್ಲ ವೀಕ್ ಡೇನೇ ಜನ ಇದಾರಲ್ವಾ? ಹಾಂ, ವೀಕೆಂಡ್ ಆಗಿದ್ರೆ ವೀಕ್ ಡೇನೇ ಇಷ್ಟು ರಶ್ ಇದೆ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಹಾಂ ನೋಡಿ ಹೆಂಗೆ ಕಾಣಿಸುತ್ತೆ ಬರ್ದಿರೋದಲ್ಲ ಫೋಟೋ ಅಲ್ಲಿ. ಆ ಕೆಳಗೆ ನೋಡಿದ್ವಲ್ಲ ಅದು ಇಲ್ಲೇ ಇದೆ ನೋಡಿ, ಆ ಥರ ಡಿಸೈನ್ ಇಲ್ಲೇ ಇದೆ ಎಂಟ್ರೆನ್ಸ್ ಅಲ್ಲಿ. ಶಿವಂದು ಶಿವನ್ ಥರದಿದೆ, ಮತ್ತೆ ಸನ್ ಕೂಡ ಕಾಣಿಸುತ್ತೆ ಎಲ್ಲ ನೋಡಿ, ಇಲ್ಲೇ ಕಾಣಿಸುತ್ತೆ ನೋಡಿ ಮೇಲೆ ಸ್ನೇಕ್ ಚಕ್ರ ಮೇಲೆ ಸ್ನೇಕ್ ತರ ಚಕ್ರ ಸ್ನೇಕ್ ಎಲ್ಲ. ಹಿಸ್ಟ್ರಿ ನೆವರ್ ಡಿಸಪಾಯಿಂಟ್ಸ್ ಅಂತ ಹೇಳ್ತಾರಲ್ಲ, ಕರೆಕ್ಟ್ ಅದು. ಬಟ್ ಶಿವಲಿಂಗ ಅಂತ ಕಾಣಿಸ್ತಾ ಇತ್ತು, ಬಟ್ ಅದು ಟ್ರೈಬ್ ಕಿಂಗ್ ಆಕ್ಚುಲಿ. ಅದು ಫ್ರಂಟ್ ವ್ಯೂ, ಇದು ಫ್ರಂಟ್ ವ್ಯೂ, ಪಕ್ಕದಲ್ಲೇ ಬ್ಯಾಕ್ ವ್ಯೂ ಬರುತ್ತೆ. ಮತ್ತೆ ಮೇಲ್ಗಡೆ ಯಾರೋ ಒಂದು ಆಂಟಿ ಮಗಳು ಇಟ್ಕೊಂಡಿರಂತಾರ. ಆಂಟಿ ಮಗಳು ಅಲ್ಲ, ಅದು ಕ್ವೀನ್, ಅದು ಟ್ರೈಬ್ ಕ್ವೀನು. ಟ್ರೈಬ್ ಕ್ವೀನ್, ಸಾರಿ, ಅವ್ರ ಮಗಳನ್ನ ಇಟ್ಕೊಂಡಿರೋ. ಸೊ ಎಂಟ್ರಿ ಬರುವಾಗ ಈ ಕಡೆ ಬರ್ತೀವಿ, ಎಕ್ಸಿಟ್ ಹೋಗುವಾಗ ಈ ಕಡೆ ಹೋಗ್ತೀವಿ ಆ್ಯಕ್ಚುಲಿ. ಸೊ ನೋಡೋಣ ಎಕ್ಸಿಟ್ ಯಾವ ಥರ ಇದೆ ಅಂತ. ಇವಾಗ ದಾರಿ ಕೂಡ ಸೂಪರ್ ಆಗಿದೆ, ಬರೀ ಸ್ಟೆಪ್ಸೇ ಇದೆ, ಯಾವುದೇ ರೀತಿ ಕೇವ್ಸು ಆ ಥರ ಏನೂ ಇರಲ್ಲ. ಹತ್ತೋದು ಕಷ್ಟ, ಇದು ಬರೀ ಸ್ಟೆಪ್ಸು, ಬಟ್ ಹೋಗೋಕ್ಕೆ ಇಳಿಯೋಕ್ಕೆ ಈಸಿ. ಇದು ತುಂಬ ಚೆನ್ನಾಗಿದೆ, ಫುಲ್ಲು ಮರ ಗಿಡಗಳು ಮಧ್ಯ ತುಂಬಿದೆ. ದಾರಿ ಇಷ್ಟ ಆಯ್ತಾ ಅಥವಾ ಬರೋ ದಾರಿ ಇಷ್ಟ ಆಯ್ತಾ? ಎರಡೂ ದಾರಿ ಚೆನ್ನಾಗಿದೆ, ಬಟ್ ಹತ್ಬೇಕಲ್ಲ, ಹೋಗ್ಬೇಕಾದ್ರೆ ಐ ಮೀನ್ ಅಂದ್ರೆ ಇಳಿದು ಹೋಗ್ಬೇಕಾದ್ರೆ ಅನ್ಸಲ್ಲ, ಬಟ್ ಹತ್ಕೊಂಡು ಹೋಗ್ಬೇಕಾದ್ರೆ ಸ್ವಲ್ಪ ಸ್ಟ್ರೈನ್ ಆಗುತ್ತೆ. ಇದು ನೀಟಾಗಿದೆ ಅಲ್ಲ, ಸ್ಟೆಪ್ಸ್ ಎಲ್ಲ ಮಾಡ್ಬಿಟ್ಟಿದ್ದಾರೆ, ಇಳಿಬೇಕಾದ್ರೆ ಎಲ್ಲ ಆರಾಮಾಗಿ ಇಳಿಬೋದು. ಹೌದು, ಮತ್ತೆ ಇದು ಸಮ್ಮರ್ ಬಂದ್ರೂ ಅಂದ್ರೆ ಬಿಸಿಲಿಂದ ಮರಗಳು ಜಾಸ್ತಿ ಇದೆ, ಸೊ ಏರಿಯಾ ಕವರ್ ಆಗುತ್ತೆ. ಹೌದು, ಬಿಸಿಲಿಂದ ಸ್ಟ್ರೈನ್ ಅನ್ಸಲ್ಲ. ಫೈನಲಿ ಎಡಕಲ್ ಕೇವ್ಸ್ ಎಕ್ಸ್ಪ್ಲೋರ್ ಮಾಡಾಯಿತು. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತಾ? ಪೀಸ್ಫುಲ್, ಚೆನ್ನಾಗಿದೆ. ಸೊ ಅಲ್ಲಿಂದ ವಾಕ್ ಮಾಡ್ಕೊಂಡು ಬಂದಿದ್ದು, ಆಮೇಲೆ ಮೇಲ್ಗಡೆ ಸ್ಟೀಪ್ ಹತ್ತಿದ್ದು, ಒಳಗಡೆ ಎಲ್ಲ ಟೋಟಲಾಗಿ 3 ವ್ಯೂ ಪಾಯಿಂಟ್ಸ್ ಬರುತ್ತೆ. ಫಸ್ಟು ಹತ್ತಾಗ ಒಂದು ವ್ಯೂ ಪಾಯಿಂಟು, ನೆಕ್ಸ್ಟ್ ವ್ಯೂ ಪಾಯಿಂಟು, ಇನ್ನೊಂದು ಥರ್ಡ್ ಒಂದು ಮೇಲ್ಗಡೆ ಒಂದು ಬರುತ್ತೆ ಟಾಪಲ್ಲಿ. ಸೊ ಅಲ್ಲೇ ನಾವು ಹಿಸ್ಟ್ರಿ ಬಗ್ಗೆ ಎಲ್ಲ ತಿಳ್ಕೊಬೋದು, ಸಿವಿಲೈಸೇಷನ್, ಆಮೇಲೆ ಕಾರ್ವಿಂಗ್ಸು, ಕೆತ್ತನೆ ಮಾಡಿರೋದೆಲ್ಲ ನೋಡ್ಬೋದು. ಚೆನ್ನಾಗಿದೆ, ವ್ಯೂ ತುಂಬ ಚೆನ್ನಾಗಿದೆ ಅಲ್ಲಿ ಮಧ್ಯದಲ್ಲಿ. ಹೌದು, ರೈನಿ ಸೀಸನ್ ವಿಂಟರಲ್ಲೆಲ್ಲ ಬಂದ್ರಂತೂ ಹೌದು. ಸೊ ನಾವು ವಿಂಟರೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕು, ಮಳೆ ಟೈಮಲ್ಲಿ ಎಕ್ಸ್ಪ್ಲೋರ್ ಮಾಡಬೇಕು, ಸಮ್ಮರೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕು. ಸೊ 3 ಟೈಮಲ್ಲಿ ಯಾವ ಥರ ಜಾಗ ಕಾಣಿಸುತ್ತೆ ಅದನ್ನ ನೋಡ್ಬೋದು. ಬಟ್ ಇದು ಸಮ್ಮರ್ ಆದ್ರೂ ಗ್ರೀನರಿ ಮಾತ್ರ ಎಲ್ಲೂ ಕಡಿಮೆ ಆಗಿಲ್ಲ, ತುಂಬಾ ಚೆನ್ನಾಗಿದೆ. ಹೌದೌದು, ಸಮ್ಮರ್ ಅದು ಗ್ರೀನರಿ ಮಾತ್ರ ಎಲ್ಲೂ ಇಲ್ಲ, ಎಲ್ಲೋ ನೋಡ್ಬೋದು, ಎಲ್ಲೂ ಒಣಗಿಲ್ಲ ಏನು. ಹೌದು, ಚೆನ್ನಾಗಿದೆ. ಫುಲ್ಲು ಸುತ್ತಮುತ್ತ ಎಲ್ಲ ಕಾಫಿ ಪ್ಲಾಂಟೇಶನ್ ಇದೆ. ಫುಲ್ ಕಾಫಿ ಸ್ಮೆಲ್ ಬರ್ತಾ ಇದೆಯಾ? ಹಂಗೆ ಕಾಫಿ ಮಾಡ್ಕೊಂಡು ಕುಡಿಯೋರಿ. ಕಾಫಿ ಸ್ಮೆಲ್ ಎಲ್ಲ ಬರುತ್ತಾ? ಹೂವು ಬಿಟ್ಟಿದೆ ಇವಾಗಿನ್ನ, ಹೂವು ಬಿಟ್ಟಿದೆ, ಅದೇ ಕಾಯಿ ಬಿಡುತ್ತೆ. ಸೊ ನೀವು ಒಂದ್ಸತಿ ಬಂದು ಎಕ್ಸ್ಪ್ಲೋರ್ ಮಾಡಿ. ವಿಷಯ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ನೋಡೋಣ. ಬಾಯ್.